ಸೆಪ್ಟೆಂಬರ್ 23ರಂದು ನಡೆಯಲಿರುವ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪುತ್ತೂರು ಪೌರ ಕಾರ್ಮಿಕರಿಗೆ ಕ್ರೀಡಾಕೂಟವು ಪುತ್ತೂರಿನ ಮಂಜಲ್ಪಡ್ಪು ಸುದಾನ ವಸತಿಯುತ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ನಗರಸಭೆಯ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಕೆಲಸದ ಒತ್ತಡವನ್ನು ಬದಿಗೊತ್ತಿ ಕ್ರೀಡಾಕೂಟದಲ್ಲಿ ತಮ್ಮನ್ನು ಉತ್ಸಾಹದಿಂದ ತೊಡಗಿಸಿಕೊಂಡರು. ನಗರಸಭಾ ಸದಸ್ಯರಿಗೆ ಸಂಗೀತ ಕುರ್ಚಿ, ಪಾಸಿಂಗ್ ಬಾಲ್, ವೇಗ ನಡಿಗೆ, ಸದಸ್ಯರ 5 ವರ್ಷದೊಳಗಿನ ಮಕ್ಕಳಿಗೆ ಪಾಸಿಂಗ್ ಬಾಲ್, ಓಟ, ಬಕೆಟ್ಗೆ ಬಾಲ್ ಹಾಕುವುದು, 10 ವರ್ಷದೊಳಗಿನ ಮಕ್ಕಳಿಗೆ ಓಟ, ಸಂಗೀತ ಕುರ್ಚಿ, ಲಿಂಬೆ ಚಮಚ ಓಟ, 15 ವರ್ಷದೊಳಗಿನ ಮಕ್ಕಳಿಗೆ ಗೋಣಿಚೀಲ ಓಟ, ಇಟ್ಟಿಗೆ ಓಟ, ಗುಂಡೆಸೆತ, 15 ವರ್ಷದ ಮೇಲ್ಪಟ್ಟ ಮಹಿಳೆಯರಿಗೆ ಗುಂಡೆಸೆತ, ಸಂಗೀತ ಕುರ್ಚಿ, ಗೋಣಿಚೀಲ ಓಟ, ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗಜಗ್ಗಾಟ, ಪುರುಷರಿಗೆ ಗುಂಡೆಸೆತ, ಲಾಂಗ್ ಜಂಪ್, 100 ಮೀಟರ್ ಓಟ, ಕಬಡ್ಡಿ, ವಾಲಿಬಾಲ್, ಹಗ್ಗಜಗ್ಗಾಟ, ಎಲ್ಲಾ ವಯೋಮಾನದವರಿಗೆ ಚೆಂಡು ತಳ್ಳುವುದು ಸ್ಪರ್ಧೆಗಳು ಸಂಜೆಯವರೆಗೂ ನಡೆಯಿತು. ಕ್ರೀಡಾಕೂಟವನ್ನು ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ ಸ್ಪರ್ಧಾಳುಗಳಿಗೆ ಬಾಲ್ ನೀಡುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದರು. ವೇದಿಕೆಯಲ್ಲಿ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಜೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ ಪೂಜಾರಿ ಬಡಾವು, ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ವೇತಾ ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಇವತ್ತು ನಮ್ಮ ಪೌರ ಕಾರ್ಮಿಕರ ಕ್ರೀಡಾಕೂಟದಲ್ಲಿ ನಮ್ಮ ನಗರಸಭೆಯ ಉಪಾಧ್ಯಕ್ಷರೇ, ಸ್ಥಾಯಿ ಸಮಿತಿ ಅಧ್ಯಕ್ಷರೇ, ನಮ್ಮ ನಗರಸಭೆಯ ಸದಸ್ಯರೇ, ನಗರಸಭೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಪೌರ ಕಾರ್ಮಿಕರೇ, ಯಾಕಂದರೆ ಇವತ್ತು ಭಾರಿ ಖುಷಿಯಾಗ್ತಾ ಉಂಟು. ಒಂದೇ ಡ್ರೆಸ್ಸಲ್ಲಿ ನಾವಿದ್ದೇವೆ. ಆದ ಕಾರಣ ನಾವು ಇವತ್ತು ಪೌರ ಕಾರ್ಮಿಕರ ದಿನಾಚರಣೆಯ ಇವತ್ತು ಪೌರ ಕಾರ್ಮಿಕರಿಗೆ ಆಟೋಟ ಸ್ಪರ್ಧೆಯನ್ನು ಈ ನಮ್ಮ ಸುಧಾನ ಶಾಲೆಯಲ್ಲಿ ಏರ್ಪಡಿಸಿದ್ದೇವೆ. ಒಳ್ಳೆಯದಾಗಿ ಚಂದ ಮಾಡಿ ಆಟ ಆಡಿ, ಇನ್ನು ನೀವು ಈಗ ನಮ್ಮ ನಗರಸಭೆಯಲ್ಲಿ ಸ್ಪರ್ಧೆಯನ್ನು ಮಾಡೋದು, ಇನ್ನು ರಾಜ್ಯ ಮಟ್ಟಕ್ಕೆ ಸಹ ಹೋಗುವಂತಾಗಲಿ ಅಂತ ಹೇಳುತ್ತಾ ನಾನು 2 ಮಾತನ್ನು ಯಾವುದೇ ಕಾರಣ ಪ್ರಾರಂಭ ಮಾಡುವಾಗ ನಮ್ಮ ಸ್ಥಳ ಸಾನ್ನಿಧ್ಯ ಇರ್ಬೋದು, ಸೀಮಿತ ಮಾಲಿಂಗೇಶ್ವರನಲ್ಲಿ ಮತ್ತು ವಿಘ್ನ ವಿನಾಶಕನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತು ಈಗಾಗಲೇ ಸೆಪ್ಟೆಂಬರ್ 23ನೇ ತಾರೀಕಿಗೆ ಪೌರ ಕಾರ್ಮಿಕರ ದಿನಾಚರಣೆ ಪೂರ್ವಭಾವಿಯಾಗಿ ಕ್ರೀಡೋತ್ಸವವನ್ನು ಇಟ್ಟುಕೊಂಡ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಎಲ್ಲರೂ ಗಣ್ಯರಿದ್ದಾರೆ ಹಾಗೂ ಅನ್ಯನ್ಯ ಜವಾಬ್ದಾರಿ ಹೊತ್ತಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ. ಭಾಳ ಸುಂದರವಾದ ಕಾರ್ಯಕ್ರಮ. ಹಾಗೆ ಆಟೋಟದ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ಈಗ ಸಮವಸ್ತ್ರವನ್ನು ಈಗ ಅಧ್ಯಕ್ಷರು ಉಲ್ಲೇಖ ಮಾಡಿದರು, ಸಮವಸ್ತ್ರದಿಂದ ಸಮಾನತೆಯನ್ನು ಸಾರ್ತಂತೆ. ಹಾಗೆ ನಾವೆಲ್ಲರೂ ಇವತ್ತು ಒಳ್ಳೆಯ ಉಡುಪನ್ನು ಇವತ್ತು ನಗರಸಭೆಯ ವತಿಯಿಂದ ಕೊಟ್ಟಿದ್ದಾರೆ. ಹಾಗೆಲ್ಲರೂ ಅನೀಶ್ V4 ನ್ಯೂಸ್ ಪುತ್ತೂರು.